ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೀನಿ ಟ್ರೆಂಡಿಗೆ ಅಂತ ಅನ್ನಿಸ್ತಿದೆ. ಸೊ ತುಂಬ ಬೇಗನೆ ಮಾಡಬೇಕಾಗಿತ್ತು ಈ ಟ್ರೋಲ್ ಸಾಂಗ್ ಬಗ್ಗೆ ಒಂದು ವೀಡಿಯೋನ. ಯಾಕೋ ನಾನೇ ಲೇಟ್ ಆಯಿತು ಅಂತ ಅನ್ನಿಸ್ತಿದೆ. ಲೇಟ್ ಆದರೂ ಲೇಟೆಸ್ಟಾಗಿ ಮಾಡೋಣ ವೀಡಿಯೋನ ಅಂತ. ಎಷ್ಟೋ ಜನಕ್ಕೆ ಈ ವಿಡಿಯೋ ನೋಡಿದಾಗ ಎಲ್ಲ ಲಿರಿಕ್ಸ್ನ ಮ್ಯಾಚ್ ಮಾಡ್ತಾಯಿದ್ದಾರೆ. 6 ಜನ ಹೀರೋ, ಚಟಪಟ, ರಾಹುಲ್ಲ, ಆಮೇಲೆ ಕರಿಮಣಿ ಮಾಲೀಕ, ಅದು ಇದು ಎಲ್ಲ. ಸೊ ಯಾವುದೋ ಒಂದು 3 ವರ್ಷದಲ್ಲಿ ಫೇಮಸ್ ಆಗಿತ್ತು ಟ್ರೋಲ್ ಪೇಜಸಲ್ಲಿ. ಎಲ್ಲ ಥರದ ಕಾನ್ಸೆಪ್ಟ್ಗಳು ಕೂಡ ಈ ಸಾಂಗಲ್ಲಿ ಬಂದಿದೆ. ಹಾಗೆ ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಸೆಟ್ಟನ್ನು ನೋಡಬೇಕು ನೀವು. ಒಂದು ಕಡೆ ಟ್ರಾಫಿಕ್ ಜಾಮು, ಕಸ ಕಡ್ಡಿ, ಅಲ್ಲಿ ರೋಡ್ ಕಿತ್ತೋಗಿರುತ್ತೆ, ಈ ಕಡೆ ಟಿ ವಿ, ಈ ಕಡೆ ಪೇಷಂಟು ಒದ್ದಾಡ್ತಾ ಇರ್ತಾರೆ, ಆಂಬುಲೆನ್ಸಿಗೆ ಹೋಗೋಕ್ಕೆ ಜಾಗ ಇಲ್ಲ. ಸೊ ಆ ಥರದ ಒಂದು ಸೆಟ್ಟನ್ನು ಡಿಸೈನ್ ಮಾಡಿ ಇಟ್ಟಿದ್ದಾರೆ ಉಪ್ಪಿಸರು. ಆ ಸೆಟ್ಗಳು ನೋಡುವಾಗಲೇ ನಮ್ಗೆ ಅನ್ನಿಸ್ಬಿಡ್ಬೇಕು, ನಮಗೇನೆ ಜಿಗುಪ್ಸೆ ಬಂದ್ಬಿಡ್ಬೇಕು. ಈ ಸಾಂಗ್ ನೋಡಿದ ತಕ್ಷಣ ಅನ್ನಿಸ್ತು, ನಮ್ಮೆಲ್ಲ ಮಾಡಿರೋದು ಗುರು, ನೀಟಾಗಿ ರುಬ್ಬವ್ರೆ ಎಲ್ಲರನ್ನೂ ಹಾಕ್ಕೊಂಡು ಸಾಂಗಲ್ಲಿ ಅಂತಲೇ ಅನ್ನಿಸ್ತು. ಅದೇ ಕೂಡ ಆಗಿರೋದು, ಎಲ್ಲ ನೀಟಾಗಿ ಗೊತ್ತಾಗ್ತದೆ. ಈ ಸಾಂಗಲ್ಲಿ ಒಂದಲ್ಲ ಎರಡಲ್ಲ ಬೇಜಾನ್ ಮೀನಿಂಗ್ಗಳಿದೆ ಇವರು. ಒಂದೊಂದು ಲೈನಿಗೆ, ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ. ಹಾಗೆ ಆ ಸ್ಕ್ರೀನ್ ಪ್ಲೇಲಿ ಆಯಿತಾ, ಅದೇನು ಜನಗಳು ನಿಂತಿರ್ತಾರೆ, ಫೋಟೋ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ. ಹಾಗೆ ಕುಣಿಯೋ ಕ್ಯಾರೆಕ್ಟ್ರು ಏನಿದೆ ಕುಣಿತಾ ಇರ್ತಾರೆ. ಹಾಗೆ ಅವ್ರನ್ನ ಹೇಳ್ಕೊಳ್ಳೋವಂಥ ಒಂದು ಕ್ಯಾರೆಕ್ಟ್ರು, ಬೇಡ ಕಣೆ, ಬೇಡ ಹಿಂಗೆ ಮಾಡಬೇಡ, ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಕೆಲಸ ಕಾರ್ಯ ಇರಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಟೈಮ್ ಪಾಸ್ ಮಾಡ್ತಾರೆ ನಿನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ನಮಗೆ ಹೇಳಿರೋದು. ಇನ್ನೇನು ಬೇರೆಯವ್ರಿಗೇನಲ್ಲ, ಬೇರೆಯವ್ರಿಗೆ ಅಂತ ನಾವು ಅಂದ್ಕೊಂಡ್ರೆ ನಾವೇ ದಡ್ರು ಆಯಿತಾ. ನಮಗೆ ಹೇಳಿರೋದು. ಇಟ್ಸ್ ಓಕೆ, ನಾವು ತೊಗೊತೀವಿ, ಒಪ್ಕೊತೀವಿ ಸರ್, ಒಪ್ಕೋತೀವಿ, ಏನು ಮಾಡೋಕ್ಕಾಗುತ್ತೆ. ಸೊ ಹೌದು, ಇದೇ ಕೂಡ ಆಗ್ತಾ ಇರೋದು. ಅಲ್ಲಿ ನೆಟ್ಟಗೆ ರೋಡ್ ಇಲ್ಲ, ಒಂದು ಇದಿಲ್ಲ. ಇವಾಗಲೇ ನಾವು ತೊಗೊಂಡ್ರೆ ಕುಡಿಯೋದಕ್ಕೇ ನೀರಿಲ್ಲ ಆಯಿತಾ. ಎಷ್ಟೋ ಜನ ಎಲ್ಲ ಟ್ಯಾಂಕರ್ ಓಡಿಸ್ತಿದ್ದಾರೆ. ಒಂದು ಯಾವುದು ಕುಡಿಯೋ ನೀರಿನ ಮುಂದೆ ಕ್ಯೂ ನಿಂತ್ಕೊತಿದ್ದಾರೆ ಬಿಂದಿಗೆಗಳನ್ನ ಇಟ್ಕೊಂಡು ನಲ್ಲಿ ಮುಂದೆ. ಸೊ ಈ ಥರ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಕರಿಮಣಿ ಮಾಲೀಕ, ರೀಲ್ಸು, ಅದು ಇದು ಆ ಥರ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಅದು ಏನು ಬಂದಿದೆ ಅದು ಟ್ರೆಂಡೇ ಆಯಿತಾ. ಅದೇನು ಬೇಜಾರೇನು ಮಾಡ್ಕೊಂಡಿದ್ದು ಯಾರೂ ಕೂತಿಲ್ಲ, ಅದನ್ನೂ ಟ್ರೆಂಡ್ ಮಾಡೋದು, ಬಿಂದಿಗೆ ತೊಗೊಬರೋದು, ಅದ್ರ ಮೇಲೆ ಒಂದು ಆ್ಯಡ್ ಮಾಡೋದು. ಸೊ ಅದನ್ನು ಕಾಮಿಡಿ ಮಾಡೋದು, ಅದನ್ನೂ ಎಂಜಾಯ್ ಮಾಡೋದು. ಹೆಂಗೆ ಎಂಜಾಯ್ ಮಾಡ್ಕೊಂಡಿದ್ದೀವಿ ಆಯಿತಾ. ಇದಕ್ಕೇನು ಪರಿಹಾರ, ಯಾಕೆ ಹಿಂಗಾಯಿತು, ಎಲ್ಲಿ ನಾವು ತಪ್ಪು ಮಾಡಿದ್ದು, ಎಲ್ಲಿ ಎಡೋದ್ವಿ, ಮೊದಲೇ ಎಲ್ಲಿ ತಿದ್ಕೊಬೇಕಾಗಿತ್ತು, ಯಾರು ಯೋಚನೆ ಮಾಡ್ತೀವ, ಯಾರು ಇದ್ರ ಬಗ್ಗೆ ಕೇಳ್ತೀವ? ಏನಿಲ್ಲ. ಏನು ನಮ್ಮ ಮನೆ ಬರ ಹಿಂಗಾಗದೆ, ಬರಗಾಲ, ಎಲ್ಲಿ ತಪ್ಪಾಯಿತು, ಹಿಂಗಾದರೆ ಏನು ಮಾಡಬೇಕು, ಆಯಿತಾ. ಸುಮ್ಮನೆ ನಾವು ಅದನ್ನು ಟ್ರೆಂಡ್ ಮಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು, ತಮಾಷೆ ಮಾಡ್ಕೊಂಡು ಹೋಯ್ತಾ ಇರೋದು. ಯಾವಾಗಾರೆ ಇನ್ನೂ ಬಾಯಿಗೆ ಬರುತ್ತೆ ಅವಾಗ ತಡ್ರಸಾಡ್ಕೊಳ್ಳೋದು. ಸೊ ಇದೇ ನಮ್ಮಲ್ಲೂ ಆಗ್ತಾ ಇರೋದು. ಆ್ಯಂಡ್ ತುಂಬ ಅರ್ಥಪೂರ್ಣವಾದಂತಹ ಸಾಂಗ್ ಮಾಡಿದ್ದಾರೆ ಉಪ್ಪಿಸರು. ಇದ್ರ ಬಗ್ಗೆ 2 ಮಾತೇ ಇಲ್ಲ. ಎಲ್ಲರೂ ಟ್ರೋಲ್ ಮಾಡಿ ಎಲ್ಲರೂ ನೀಟಾಗಿ ಹಾಕೊಂಡು ರುಬ್ಬಿದ್ದಾರೆ. 6 ಜನ ಹೀರೋಯಿಂದ ಹಿಡಿದು ಇವಾಗ ನಿನ್ನೆ ಮುಂದೆ ಒಂದಂತ ದರ್ಶನ್ ಸರ್ದು ತಗಡು, ಅದನ್ನೂ ಕೂಡ ಸಾಂಗಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ನಾನು ಯಾವಾಗ ಮಾಡಿದ್ರು ಸಾಂಗ್ ಇದು, ರೀಸೆಂಟೆಲ್ಲ ಹಾಕಿದಾರಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ತುಂಬ ರೀಸೆಂಟಾಗೆ ಮಾಡಿರೋದು ಅಂತ ಅಂದ್ಕೊತೀನಿ. ಸೊ ನೋಡುವ ಇದು ನೆಕ್ಸ್ಟ್ ಏನೇನು ಅಪ್ಡೇಟ್ ಬರ್ತಾರೆ. ನೆಕ್ಸ್ಟು ಯಾವುದಪ್ಪ ಚೀಪ್ ಸಾಂಗ್ ಬೇರೆ ಬರಬೇಕು. ಅವನು ತುಂಬ ದೊಡ್ಡದು, ಇವನು ತುಂಬ ಚಿಕ್ಕದು, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು, ಏನು ಹೇಳ್ಕೊಟ್ಟಿದ್ದಾರೆ. ಒಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಇರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಮೂವಿಲಿ. ಹೋಪ್ ಫಾರ್ ದ ಗುಡ್ ಮೂವಿ. ಅದು ಉಪ್ಪಿಸರ್ ಡೈರೆಕ್ಷನ್, ಮಾತಾಡೋಂಗೆಲ್ಲ ವೆಯ್ಟಿಂಗ್ ಅಷ್ಟೇ, ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.